ಮಹಾವಿಷ್ಣುವಿನ ವಾಹನವಾಗಿರುವ ಗರುಡ ತನ್ನ ತಂದೆಯಿಂದಲೇ ಶಾಪಕ್ಕೆ ಒಳಗಾಗ್ತಾರೆ. ಶಾಪಕ್ಕೆ ಒಳಗಾಗಿರುವ ಗರುಡನಿಗೆ ಮಹಾವಿಷ್ಣು ಶಾಪ ವಿಮೋಚನೆ ಮಾಡ್ತಾರೆ. ಈ ಎಲ್ಲ ಪೌರಾಣಿಕ ಸನ್ನಿವೇಶ ನಡೆದಿರುವ ಹಾಗೂ ಗರುಡ ಪುರಾಣದಲ್ಲಿ ಉಲ್ಲೇಖ ಆಗಿರುವ ದೇವಸ್ಥಾನ ಯಾವುದೆಂದರೆ ಮಹಿಮಾಪುರದ ರಂಗನಾಥ ಸ್ವಾಮಿ ದೇವಸ್ಥಾನ. ಗೆಳೆಯರೆ, ಈ ಒಂದು ದೇವಸ್ಥಾನದ ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಪೂರ್ತಿ ವಿಡಿಯೋ ನೋಡಿ ಅಂತ ಹೇಳ್ತಾ ಬನ್ನಿ ಗೆಳೆಯರೆ, ಈ ಒಂದು ವಿಡಿಯೋನ ಶುರು ಮಾಡೋಣ. ಗೆಳೆಯರೆ, ಹಿತ್ತಲ ಗಿಡಕ್ಕೆ ಮದ್ದಿಲ್ಲ ಅನ್ನೋ ಗಾದೆ ಇದೆ. ಅದಕ್ಕೆ ತಕ್ಕಂತೆ ತೀರ್ಥಯಾತ್ರೆ ಹೆಸರಿನಲ್ಲಿ ಸಾವಿರಾರು ಕಿಲೋಮೀಟರ್ಗಳು ಪ್ರಯಾಣ ಮಾಡ್ತಾರೆ, ಸಾವಿರಾರು ರೂಪಾಯಿ ಖರ್ಚು ಮಾಡ್ತಾರೆ. ಪುರಾಣ ಗ್ರಂಥಗಳಲ್ಲಿ ಉಲ್ಲೇಖವಾಗಿರುವ ಅನೇಕ ದೇವಸ್ಥಾನಗಳು ನಮ್ಮ ಸುತ್ತಮುತ್ತಲು, ಅಂದರೆ ಬೆಂಗಳೂರೇನಿದೆ ನಮ್ಮ ಸುತ್ತಮುತ್ತಲೇ ಇದೆ. ಇದರ ಬಗ್ಗೆ ಕೆಲವರಿಗೆ ಇನ್ಫಾರ್ಮೇಷನ್ನೇ ಇಲ್ಲ ಅಲ್ವಾ. ಈ ದೇವಸ್ಥಾನಗಳೇನಿದೆ ಇದು ಒಂಥರ ಎಲೆಮರೆಕಾಯಿ ಥರ ಅಡಗಿಕೊಂಡಿದೆ. ಅಂದರೆ ಏನು ಅರ್ಥ ಏನು ಅಂತಂದರೆ, ಸುಮಾರು ಜನಕ್ಕೆ ಈ ಒಂದು ದೇವಸ್ಥಾನಗಳ ಬಗ್ಗೆ ಗೊತ್ತೇ ಇಲ್ಲ. ಗೆಳೆಯರೆ, ಆ್ಯಕ್ಚುಲಿ ಅಲ್ಲಿ ರೋಡ್ ಅದು, ಅಲ್ಲಿಂದ ಆ್ಯಕ್ಚುಲಿ ಇದು ಸ್ಟೆಪ್ಸು ಟೋಟ್ಲಾಗಿ ಬಂದುಬಿಟ್ಟು 350 ಸ್ಟೆಪ್ಸ್ ಇದೆ. ಇವತ್ತು ಭಾನುವಾರ ಆದರೂ ಜಾಸ್ತಿ ಜನ ಇಲ್ಲ. ಆ್ಯಕ್ಚುಲಿ ಏನು ಅಂತಂದರೆ ಬಿಸಿಲಿರೋ ಕಾರಣ ಎಲ್ಲರೂ ಬೇಗನೆ ಬಂದು ಹೋಗ್ತಾರೆ. ಬಟ್ ನಾನು ಸ್ವಲ್ಪ ಲೇಟ್ ಆಯಿತು. ಇದೇನು ತುಂಬ ದೂರ ಇಲ್ಲ, ಬೆಂಗಳೂರಿಂದ ಕೇವಲ ಒಂದು 25 ಕಿಲೋಮೀಟ್ರ್ ಅಷ್ಟೇ. ಏನು ಅಂತಂದರೆ ತುಮಕೂರು ಹೋಗೋ ದಾರಿಲೇ ಈ ಒಂದು ದೇವಸ್ಥಾನ ಮಧ್ಯದಲ್ಲಿ ಬರುತ್ತೆ. ಗೆಳೆಯರೆ, ನೀವೇನು ನೋಡ್ತಿದ್ದೀರಾ, ಇದೇ ಈ ಒಂದು ದೇವಸ್ಥಾನದ ಎಂಟ್ರೆನ್ಸ್. ಇದು ನೋಡಿ, ದ್ವಾರ ಈ ಥರ ಇದೆ, ಒಳಗಡೆ ದೇವಸ್ಥಾನ. ಗೆಳೆಯರೆ, ಇದೇ ರಂಗನಾಥ ಸ್ವಾಮಿಯ ದೇವಸ್ಥಾನ, ಇದೇ ಪ್ರಾಂಗಣ ನೋಡ್ತಾ ಇರ್ಬೋದು. ಏನು ಅಂತಂದರೆ ಇದೇ ಇಲಚಿ ಮರ ನೋಡ್ತಾ ಇರ್ಬೋದು. ಗೆಳೆಯರೆ, ಏನು ಅಂತಂದರೆ ದೇವಸ್ಥಾನ ಸುತ್ತ ವಿಷ್ಣುವಿನ ಅವತಾರದ ಒಂದೊಂದು ಪ್ರತಿಮೆನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ನೋಡ್ತಿರ್ಬೋದು, ಇದು ಬಂದುಬಿಟ್ಟು ಒಂದು ಅವತಾರ. ಹಾಗೆ ನೋಡಿ, ಇಲ್ಲಿ ನೋಡ್ತಿರ್ಬೋದು, ಇದೇನು ಅಂತಂದರೆ ವರಹ ಅವತಾರ. ಹಾಗೆ ಇಲ್ಲಿ ನರಸಿಂಹ ಅವತಾರನ ನೋಡ್ಬೋದು. ಇನ್ನೊಂದು ಅವತಾರ ವಿಷ್ಣು, ಇದು ಮಹಾವಿಷ್ಣು. ಅದೊಂದೇ ಕಾಪಾಡ. ಇದೇನು ಅಂತಂದರೆ ಯಜ್ಞ ಮತ್ತು ಹೋಮ ಮಾಡೋಕ್ಕೆ ಎಲ್ಲ ಥರದ ಒಂದು ವ್ಯವಸ್ಥೆನೂ ಕೂಡ ಮಾಡ್ಕೊಂಡಿದ್ದಾರೆ. ಹೊಸ ಟೆಂಪಲ್ ಮಾಡಿದ್ದಾರೆ ಆ್ಯಕ್ಚುಲಿ. ಶ್ರೀಕೃಷ್ಣ. ಗೆಳೆಯರೆ, ನೀವೇನು ನೋಡ್ತಿದ್ದೀರಾ, ಇದು ದೇವಸ್ಥಾನದ ಪ್ರಾಂಗಣ. ಇಲ್ಲಿಂದ ನೋಡಿ ವ್ಯೂ ನೋಡಿ ಯಾವ ಥರ ಇದೆ ಅಂತ. ನೋಡಿ ಎಷ್ಟು ಚೆನ್ನಾಗಿರೋ ಒಂದು ದೊಡ್ಡ ವಿಶಾಲವಾದ ವ್ಯೂ. ಯಾಕೆಂತಂದರೆ ಈ ಒಂದು ಟೆಂಪಲ್ ಬಂದ್ಬಿಟ್ಟು ಬೆಟ್ಟದ ತುದಿಯಲ್ಲಿದೆ. ಹಾಗೆ ಇನ್ನೊಂದು ವಿಶೇಷ ಏನು ಅಂತಂದರೆ, ನೋಡಿ ಈ ಒಂದು ಬೆಟ್ಟ ಏನಿದೆ ಅಲ್ವಾ, ಇದರ ಹೆಸರು ಶಿವಗಂಗೆ ಅಂತ. ನಾನು ಆಲ್ರೆಡಿ ಶಿವಗಂಗೆ ಟ್ರೆಕ್ಕಿಂಗ್ ಮಾಡಿ ನಾನು ನಿಮಗೆ ಒಂದು ವಿಡಿಯೋ ಹಾಕಿದ್ದೀನಿ ನೋಡಿ. ಇಲ್ಲಿಂದ ತುಂಬಾ ಹತ್ರ ಇದೆ ನೋಡಿ, ಅದೇ ಶಿವಗಂಗೆ, ಇದೇ ಶಿವಗಂಗೆದು ಟಾಪು. ನೋಡಿ, ದ್ವಾರ ಈ ಥರ ಇದೆ, ಒಳಗಡೆ ದೇವಸ್ಥಾನ. ನೋಡಿ ದ್ವಾರ ಏನೋ ಓಕೆ. ನೋಡಿ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ. ನೋಡಿ ಅದ್ಭುತವಾದ ಒಂದು ವ್ಯೂ. ನಾವು ಬಂದಿರೋದು ನೋಡಿ ಇಲ್ಲಿಂದ. ಆ್ಯಕ್ಚುಲಿ ನಾವು ನಡ್ಕೊಂಡು ಬಂದಿರ್ತೀವಿ ಇಲ್ಲಿಂದ. ಅಲ್ಲಿ ಆ್ಯಕ್ಚುಲಿ ಆಂಜನೇಯ ಸ್ವಾಮಿ ಟೆಂಪಲ್ ಇರೋದು. ಬೆಂಗಳೂರಿಂದ ಕೇವಲ 25 ಕಿಲೋಮೀಟ್ರ್ ಮಾತ್ರ. ಈ ಒಂದು ಟೆಂಪಲ್ ಬಂದು ವಿಷ್ಣು ಪುರಾಣದಲ್ಲಿ ಉಲ್ಲೇಖವಿದೆ. ಆದರೆ ಈ ಒಂದು ವಿಷಯ ಜಾಸ್ತಿ ಜನಕ್ಕೆ ಗೊತ್ತಿಲ್ಲ. ಆದರೆ ಒಳಗೆ ನಾನು ದೇವರ ಒಂದು ದರ್ಶನ ಆಲ್ರೆಡಿ ಮಾಡಿದ್ದೀನಿ. ದೇವರ ದರ್ಶನ ಹೇಗಿತ್ತು ಅಂದರೆ ಒಂದು ಅದ್ಭುತವಾಗಿತ್ತು. ಸಾಕ್ಷಾತ್ ವೆಂಕಟರಮಣ ಸ್ವಾಮಿನೇ ನಿಂತ ಆಗಿತ್ತು. ಈ ಒಂದು ದೇವಸ್ಥಾನದಲ್ಲಿ ರಂಗನಾಥ ಸ್ವಾಮಿ ದೇವಸ್ಥಾನ. ಆದರೆ ಇದು ರಂಗನಾಥ ಸ್ವಾಮಿ ಬೆಲ್ಲದ ಅಚ್ಚಿನ ರೂಪದಲ್ಲಿ ಇಲ್ಲಿ ಉದ್ಭವ ಆಗಿದ್ದಾರೆ. ಇಲ್ಲಿನ ವಿಶೇಷ ಏನಪ್ಪ ಅಂತಂದರೆ, ಇಲ್ಲಿನ ಒಂದು ದೇವಸ್ಥಾನದ ಪ್ರಸಾದ ಏನಿದೆ ಇದನ್ನು ಸೇವಿಸೋದ್ರಿಂದ ಚರ್ಮ ರೋಗ ಏನಿದ್ರೆ ಅದಕ್ಕೆ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ. ಇನ್ನೊಂದೇನು ಅಂತಂದರೆ, ಸಂತಾನ ಪ್ರಾಪ್ತಿ ಆಗಬೇಕಂದ್ರೆ ಇಲ್ಲಿ ಹರಕೆ ಏನಿದೆ, ಹರಕೆ ಕಟ್ಕೊಂಡ್ರೆ ನಿಮಗೆ ಸಂತಾನ ಪ್ರಾಪ್ತಿ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಆಮೇಲೆ ಗೆಳೆಯರು ಏನು ಅಂತಂದರೆ, ಈ ಒಂದು ಟೆಂಪಲ್ ಮಧ್ಯಾಹ್ನ 2 ಗಂಟೆ ತನಕ ಮಾತ್ರ ಇರುತ್ತೆ, ಬೆಳಗ್ಗೆ 9 ಗಂಟೆಯಿಂದ.
ಸಂಜೆ ಹೊತ್ತು ಓಪನ್ ಇರಲ್ಲ. ಯಾಕೆ ಅಂತಂದರೆ ಋಷಿ ಮುನಿಗಳು ಇಲ್ಲಿ ಬಂದು ತಪಸ್ಸನ್ನು ಆಚರಣೆ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಇದೆ. ಆ ಕಾರಣಕ್ಕೆ ದೇವಸ್ಥಾನ ಬೆಟ್ಟದ ತುದಿಲಿದೆ. ಹಾಗೆ ಅಂತ ಹೇಳ್ಬಿಟ್ಟು ನಿಮಗೇನು ಗಂಟೆಗಟ್ಟಲೆ ಹತ್ತಲಿಕ್ಕೆ ಏನಿಲ್ಲ. ಕೇವಲ 300ರಿಂದ 350 ಒಳಗೆ ಸ್ಟೆಪ್ಸ್ ಇದೆ. ಎಕ್ಸಾಕ್ಟಾಗಿ ನಂಗೆ ಗೊತ್ತಿಲ್ಲ. 300 ಸ್ಟೆಪ್ಸ್ ಅಂತೂ ಇದ್ದೇ ಇದೆ. 350 ಸ್ಟೆಪ್ಸ್ ಹತ್ತಿ ಬರ್ಬೋದು. ನಿಮಗೆ ಆಗಿಲ್ಲ ಅಂತಂದರೆ ಪಕ್ಕದಲ್ಲಿ ವೆಹಿಕಲ್ ಬರೋಕ್ಕೆ ಜಾಗ ಇದೆ. ವೆಹಿಕಲಲ್ಲಿ ಬರ್ಬೋದು, ಅಂದರೆ 2 ವೀಲರಲ್ಲಿ ಬರ್ಬೋದು. ಓಕೆ. ಸೊ ಈ ಒಂದು ಟೆಂಪಲ್ ಬಂದು ವಿಷ್ಣು ಪುರಾಣದಲ್ಲಿ ಉಲ್ಲೇಖ ಇದೆ ಅಂತ ಹೇಳಿದೆ. ಅದು ಯಾವ ರೀತಿ ಅಂದರೆ ನೋಡಿ, ಅದಕ್ಕೊಂದು ಕತೆ ಇದೆ. ಓಕೆ. ಕತೆ ಏನಪ್ಪ ಅಂದರೆ, ವಿನುತ ಮತ್ತು ಕಶ್ಯಪ ಮುನಿಗಳಿಗೆ ಗರುಡ ದೇವರು ಹುಟ್ಟುತ್ತಾರೆ. ಗರುಡ ದೇವರು ಹುಟ್ಟೋತಿಗೆ ಒಂಥರ ಶರೀರ ಒಂಥರ ಅಜಾನುಭವವಾಗಿ ಇರ್ತದೆ. ಈ ಅಜಾನುಭವವಾಗಿ ಬೆಳೆದ ಕಾರಣ ಗರುಡ ದೇವರಿಗೆ ವಿಪರೀತ ಹಸಿವು. ತನ್ನ ತಾಯಿನ ವಿನುತಳನ್ನು ಯಾವತ್ತೂ ಪೀಡಿಸ್ತಾ ಇರ್ತಾರೆ. ಹಸಿವಾಗ್ತಿದೆ, ಆಹಾರ ಕೊಡು, ಆಹಾರ ಕೊಡು, ಆಹಾರ ಕೊಡು ಅಂತ. ತಾಯಿ ಪಾಪ ಎಷ್ಟು ಅಂತೇಳಿ ಆ ದೇವ್ರದ್ದು ಹೊಟ್ಟೆ ತುಂಬಿಸ್ತಾರೆ. ಹೊಟ್ಟೆ ತುಂಬಿಸಿ ವಿನುತಳಿಗೆ ಆಗೋದಿಲ್ಲ. ಏನು ಅಂತಂದರೆ ಅವರ ಒಂದು ಹಸಿವನ್ನು ನೀಗಿಸ್ಲಿಕ್ಕೆ ಆಗೋದಿಲ್ಲ. ಸೊ ವಿನುತಳು ಏನು ಮಾಡ್ತಾಳೆ ಅಂದರೆ, ನೀನು ಹೋಗ್ಬಿಟ್ಟು ಕಶ್ಯಪ ಮುನಿ ಏನಿದ್ದಾರೆ ಅವ್ರ ಜೊತೆ ಹೋಗ್ಬಿಟ್ಟು ಆಹಾರ ಕೇಳು ಅಂತ ಹೇಳ್ಬಿಟ್ಟು ಕಳಿಸ್ಬಿಡ್ತಾರೆ. ಈ ಗರುಡ ದೇವರು ತಾಯಿಯ ಮಾತಿನಂತೆ ಕಶ್ಯಪ ಮುನಿಗಳು, ಅವರ ತಂದೆ ಕಶ್ಯಪ ಮುನಿಗಳು ಏನಿದ್ದಾರೆ ಅವರ ಜೊತೆ ಹೋಗ್ಬಿಟ್ಟು ಕೇಳ್ಕೊಳ್ತಾರೆ. ಏನು ಅಂತಂದರೆ, ನನಗೆ ಹಸಿವಾಗ್ತಿದೆ, ಆಹಾರ ಕೊಡು ಅಂತ. ಆ ಸಮಯದಲ್ಲಿ ಕಶ್ಯಪ ಮುನಿಗಳು ದೀರ್ಘವಾದ ಒಂದು ತಪಸ್ಸನ್ನು ಮಾಡ್ತಾ ಇರ್ತಾರೆ. ಅವರ ಒಂದು ತಪಸ್ಸಿಗೆ ಭಂಗ ಬರ್ತದೆ. ಇದಕ್ಕೆ ಕಶ್ಯಪ ಮುನಿಗಳು ಏನು ಮಾಡ್ತಾರೆ ಅಂದರೆ, ಕ್ರೋಧಗೊಂಡ್ಬಿಟ್ಟು ಕೋಪಗೊಂಡು ಏನು ಮಾಡ್ತಾರೆ ಅಂದರೆ, ಒಂದು ಶಾಪವನ್ನು ಕೊಟ್ಬಿಡ್ತಾರೆ. ಯಾರಿಗೆ? ಗರುಡ ದೇವರಿಗೆ. ತನ್ನ ಮಗನೇ ಆದರೂ ಒಂದು ಶಾಪವನ್ನು ಕೊಟ್ಬಿಡ್ತಾರೆ. ನೀನು ರಾಕ್ಷಸರನ್ನು ಕೊಂದು ತಿನ್ನುವ ಮಾಂಸ ಭಕ್ಷಕನಾಗು ಅಂತ ಹೇಳ್ಬಿಟ್ಟು ಒಂದು ಶಾಪ ಕೊಟ್ಬಿಡ್ತಾರೆ. ಈ ಒಂದು ಶಾಪದಂತೆ ಗರುಡ ದೇವರು ಅವಾಗ ಮಾಂಸ ಭಕ್ಷಣೆಯನ್ನು ಮಾಡೋಕ್ಕೆ ಶುರು ಮಾಡ್ತಾರೆ. ಮಾಂಸ ಭಕ್ಷಣೆ ಮಾಡ್ತಾ 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 ಕೊನೆಗೊಂದು ದಿನ ಏನಾಗುತ್ತೆ ಅಂದರೆ, ಗರುಡ ದೇವರಿಗೆ ತನ್ನ ತಪ್ಪಿನ ಅರಿವಾಗುತ್ತೆ. ಏನು ಅಂತಂದರೆ, ಮಾಂಸ ಭಕ್ಷಣೆ ಮಾಡೋದು ತಪ್ಪು ಅಂತ. ಸೊ ಇದೊಂದು ತಪ್ಪಿನ ಅರಿವಾದ ಕಾರಣ ಗರುಡ ದೇವರು ಏನು ಮಾಡ್ತಾರೆ ಅಂದರೆ, ಸೀದಾ ಈ ಒಂದು ಬೆಟ್ಟದ ತುದಿಗೆ ಬಂದು ಅಲ್ಲಿ ಒಂದು ಎಲಚಿ ಮರವನ್ನು ನೋಡಿದ್ರಲ್ಲ, ಆ ಒಂದು ಗುಡಿಯ ಪಕ್ಕ ಒಂದು ಎಲಚಿ ಮರ ಇತ್ತು. ಆ ಎಲಚಿ ಮರದ ಕೆಳಗೆ ಘೋರ ತಪಸ್ಸನ್ನು ಮಾಡೋಕ್ಕೆ ಶುರು ಮಾಡ್ತಾರೆ. ಗರುಡ ದೇವರ ಒಂದು ಘೋರ ತಪಸ್ಸಿಗೆ ಮಹಾವಿಷ್ಣು ಮೆಚ್ಚಿ ರಂಗನಾಥ ಸ್ವಾಮಿ ಆಗ್ಬಿಟ್ಟು ಗರುಡ ದೇವರಿಗೆ ಕಾಣಿಸ್ಕೊಡ್ತಾರೆ. ಹಾಗೆ ಒಂದು ಶಾಪದ ಒಂದು ವಿಮೋಚನೆ ಕೂಡ ಮಾಡ್ತಾರೆ. ಹಾಗೆಯೇ ಗರುಡ ದೇವರಿಗೆ ಒಂದು ಆಶ್ವಾಸನೆಯನ್ನು ಕೊಡ್ತಾರೆ ದೇವರು. ಏನು ಅಂತಂದರೆ, ನೀನು ನನ್ನ ವಾಹನವಾಗಿ ಇರು ಅನ್ನೋ ಒಂದು ಆಶ್ವಾಸನೆಯನ್ನು ಕೊಡ್ತಾರೆ. ಹಾಗೆ ಗರುಡ ದೇವರು ಮಹಾವಿಷ್ಣುವಿನ ಒಂದು ವಾಹನ ಕೂಡ ಆಗ್ತಾರೆ. ನಂತರ ಏನಾಗುತ್ತೆ ಅಂದರೆ, ರಂಗನಾಥ ಸ್ವಾಮಿಯಾಗಿ ಕಾಣಿಸ್ಕೊಂಡ ದೇವರು ಏನಾಗುತ್ತಾರೆ ಅಂದರೆ, ಇಲ್ಲೇ ಮೇಲೆ ಬೆಲ್ಲದ ಅಚ್ಚುರೂಪವಾಗಿ ಇಲ್ಲೇ ನೆಲೆ ನಿಲ್ಲಿಸಿಬಿಡ್ತಾರೆ. ಸೊ ಈ ಒಂದು ಕಾರಣಕ್ಕೆ ಈ ಒಂದು ದೇವಸ್ಥಾನ ಏನಿದೆ ಗರುಡ ಪುರಾಣದಲ್ಲಿ ಉಲ್ಲೇಖವಿದೆ. ಈ ಒಂದು ಮಹಿಮಾಪುರ. ಅರ್ಥ ಆಯ್ತಾ? ದೇವರು ಎಲ್ಲೂ ಇಲ್ಲ, ನಮ್ಮ ಜೊತೆಯಲ್ಲೇ ಇದ್ದಾನೆ. ಹುಡುಕಕ್ಕೆ ನಮಗೆ 2 ಕಣ್ಣು ಬೇಕು ಅಷ್ಟೇ, ಇದರ ಒಂದು ಅರ್ಥ. ಗರುಡ ದೇವರು ಘೋರ ತಪಸ್ಸಲ್ಲಿ ಬೆಟ್ಟದ ಮೇಲಿರುವಾಗ ಆಂಜನೇಯ ಸ್ವಾಮಿ ಬಂದು ಬೆಟ್ಟದ ಕೆಳಗೆ ಗರುಡ ದೇವ್ರನ್ನ ಕಾಯ್ತಿದ್ರಂತೆ. ಅಂದರೆ ಗರುಡ ದೇವರಿಗೆ ಏನು ತೊಂದರೆ ಆಗಬಾರ್ದು ಅಂತ. ಹಾಗಾಗಿ ಆಂಜನೇಯ ಸ್ವಾಮಿ ಟೆಂಪಲ್ ಬೆಟ್ಟದ ಕೆಳಗೆ ಇದೆ. ಸೊ ನೋಡಿದ್ರಲ್ಲ ಗೆಳೆಯರೆ, ಇದಿಷ್ಟು ಬಂದು ಇವತ್ತಿನ ಸಂಚಿಕೆ. ನಿಮಗೆ ಈ ಒಂದು ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ಅಂತ ಅಂದ್ಕೊಂಡಿದ್ದೀನಿ. ಮುಂದಿನ ವಿಡಿಯೋಗಾಗಿ ನನ್ನ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಗೆಳೆಯರೆ. ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ.